ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ವಿವಾದ ಸಂಬಂಧ ನಿರ್ಣಾಯಕ ವಿಚಾರಣೆ ಇದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ವಿವಾದ ಸಂಬಂಧ ನಿರ್ಣಾಯಕ ವಿಚಾರಣೆ ಇದ್ದು 3 ದಿನ ಪ್ರತಿದಿನದಂತೆ 6,000 ಕ್ಯೂಸೆಕ್ ನೀರನ್ನ ಬಿಡುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿತ್ತು. ವಿಧಾನಮಂಡಲದ ನಿರ್ಣಯದ ಪಕ್ಕಕ್ಕಿಟ್ಟು ಆದೇಶ ಪಾಲನೆಗೆ ಸೂಚಿಸಿತ್ತು ನ್ಯಾಯಾಲಯ. ಆದರೆ ಇದುವರೆಗೂ ತಮಿಳುನಾಡಿಗೆ ಕರ್ನಾಟಕ ಕಾವೇರಿ ನೀರನ್ನ ಬಿಟ್ಟಿಲ್ಲ. ಇದರಿಂದ ಕರ್ನಾಟಕದ ಮೇಲೆ ನ್ಯಾಯಾಂಗ ನಿಂದನೆ ತೂಗುಗತಿ ನೇತಾಡುವ ಭೀತಿ ಎದುರಾಗಿದೆ. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ನಿನ್ನೆ ನಡೆದಿದ್ದ ತ್ರಿಪಕ್ಷೀಯ ಸಂಧಾನ ವಿಫಲವಾಗಿದೆ. ಮಧ್ಯಸ್ಥಿಕೆ ವಿಫಲಗೊಂಡಿರುವ ಬಗ್ಗೆ ನ್ಯಾಯಾಲಯಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣ ಮಾಹಿತಿಯನ್ನ ನೀಡಲಿದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಉಭಯ ರಾಜ್ಯಗಳ ಕಾವೇರಿ ಸಂಧಾನ ಸಭೆ ವಿಫಲವಾಗಿದೆ. ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ವಿಚಾರಣೆ ನಡೆಯುತ್ತೆ, ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಏನ್ ವಿವರಣೆ ನೀಡುತ್ತೆ ಅನ್ನುವಂತಹ ಒಂದು ಕುತೂಹಲ ಮನೆ ಮಾಡಿದೆ. ರಾಜ್ಯಕ್ಕೆ ಮತ್ತೆ ಬರೆ ಬೀಳುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಏನ್ ಹೇಳಬಹುದಾಗಿದೆ? ದಿವ್ಯಾ, ಮೊದಲು ಕೇಂದ್ರ ಸರ್ಕಾರ ತಮ್ಮ ಮಾಹಿತಿಯನ್ನ ಮತ್ತೆ ಒಂದು ಮಧ್ಯಸ್ಥಿಕೆ ಸಭೆ ಮಾಹಿತಿಯನ್ನ ಸಲ್ಲಿಸೋದಕ್ಕೂ ಮೊದಲು ನ್ಯಾಯಾಂಗ ನಿಂದನೆ ಪ್ರಕರಣ ಒಂದು ವಿಚಾರಣೆಗೆ ಬರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಏನು ಒಂದು 2-3 ದಿನಗಳ ಕಾಲ ಒಂದು 6,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಆ ಆದೇಶವನ್ನು ಕೂಡ ಪಾಲನೆ ಮಾಡಿಲ್ಲ ಅಂತೇಳಿ ಒಂದು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಮೇಲೆ ಒಂದು ರೀತಿಯಲ್ಲಿ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ಕೂಡ ಸ್ವಯಂ ಪ್ರೇರಿತವಾಗಿ ದಾಖಲಿಸಿಕೊಳ್ಳಬಹುದು. ಇಲ್ಲ ಅಂದ್ರೆ ತಮಿಳುನಾಡು ಏನು ಮೊನ್ನೆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿತ್ತು, ಆ ಒಂದು ತಕರಾರು ಅರ್ಜಿಯನ್ನು ಕೂಡ ಕೈಗೆತ್ತಿಕೊಂಡು ಆ ಒಂದು ಕೂಡ ಪ್ರಸ್ತಾಪ ಮಾಡಬಹುದು. ಇದರ ಜೊತೆಗೆ ಇವತ್ತೇ ಕೂಡ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಏನ್ ನ್ಯಾಯಾಂಗ ನಿಂದನೆ ಪ್ರಕರಣ ಇತ್ತು 2013ರಲ್ಲಿ, ಆ ಒಂದು 2013ರ ನ್ಯಾಯಾಂಗ ನಿಂದನೆ ಪ್ರಕರಣವೂ ಕೂಡ ಒಂದು ವಿಚಾರಣೆಗೆ ಬರುತ್ತೆ. ಯಾಕೆಂದ್ರೆ ವಿಚಾರಣೆಗಳ ಪಟ್ಟಿಗೆ ಈಗಾಗಲೇ ಸೇರಿಸಲಾಗಿದೆ. ಅಂದ್ರೆ 2013ರಲ್ಲಿ ತಮಿಳುನಾಡು ಸರ್ಕಾರ ಒಂದು ಕಾವೇರಿ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಕೂಡ ಸಲ್ಲಿಸಿತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ನ್ಯಾಯಾಂಗ ನಿಂದನೆ ಒಂದು ತೂಗುಗತಿ ಒಂದು ರಾಜ್ಯ ಸರ್ಕಾರದ ಮೇಲೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ತೂಗ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಇದರ ಹೊರತಾಗಿ ಇದನ್ನ ಪಕ್ಕಕ್ಕಿಟ್ಟು ಒಂದು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ಸಭೆಯನ್ನು ನಡೆಸಿತ್ತು. ಆ ಒಂದು ಮಧ್ಯಸ್ಥಿಕೆ ಸಭೆಯ ವಿವರಗಳನ್ನು ನೀಡುವಂತೆಯೂ ಕೂಡ ಸುಪ್ರೀಂ ಕೋರ್ಟ್ ಈಗ ಆದೇಶ ಮಾಡಬಹುದು. ಹಾಗಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ ಆ ಒಂದು ಕೇಂದ್ರ ಸರ್ಕಾರ ನಿನ್ನೆ ನಡೆದಿರತಕ್ಕಂತಹ ಉಮಾಭಾರತಿ ನೇತೃತ್ವದಲ್ಲಿ ನಡೆದಿರತಕ್ಕಂತಹ ಸಭೆಯ ಮಾಹಿತಿಗಳನ್ನೆಲ್ಲವೂ ಕೂಡ ಮುಂದೂಡುತ್ತೆ. ಇದೇ ಸಂದರ್ಭದಲ್ಲಿ ಒಂದು ಕೇಂದ್ರ ಸರ್ಕಾರ ಒಂದು ಅಧ್ಯಯನ ತಂಡವನ್ನು ಉಭಯ ರಾಜ್ಯಗಳಿಗೆ ಕಳಿಸಿಕೊಡುವಂತಹ ಸಲಹೆಯನ್ನು ಕೂಡ ಮಾಡಬಹುದಾಗಿದೆ. ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು. ನ್ಯಾಯಮೂರ್ತಿಗಳು ಯಾವ ರೀತಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ, ಪ್ರಾಸ್ತಾವಿಕವಾಗಿ ಏನನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ಸಂಜೆ ವೇಳೆಗೆ ಆದೇಶ ಹೊರಬೀಳಬಹುದು. ಈ ನಿಟ್ಟಿನಲ್ಲಿ ಸುಪ್ರೀಂ ತೀರ್ಪಿನ ನಂತರದ ಒಂದು ಪ್ರೊಸೀಜರ್ ಕುರಿತಾಗಿ ರಾಜ್ಯ ಸರ್ಕಾರ ಯಾವೆಲ್ಲ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಒಂದ್ ರೀತಿ ನೀರನ್ನ ಬಿಡಿ ಅನ್ನೋದಾದ್ರೆ ಏನಾಗಬಹುದು, ಬಿಡಬೇಡಿ ಅನ್ನೋದಾದ್ರೆ ಏನಾಗಬಹುದು ಅಂತ ಹೇಳ್ಬಹುದು. ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಲುಕಿಕೊಂಡಿದೆ ಅಂತ ಹೇಳ್ಬೋದು. ಒಂದು ವೇಳೆ ಏನಾದರೂ ಮತ್ತೆ ನೀರನ್ನ ಬಿಡಿ ಅಂತ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ ಒಂದು ರೀತಿಯಲ್ಲಿ ನ್ಯಾಯಾಂಗ ವರ್ಸಸ್ ಒಂದು ಶಾಸಕಾಂಗ ನಡುವಿನ ಒಂದು ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಒಂದು ವಿಧಾನ ಮಂಡಲದ ನಿರ್ಣಯವನ್ನು ಕೂಡ ನ್ಯಾಯಾಲಯ ಪರಿಗಣಿಸಿಲ್ಲ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಒಂದು ಸುಪ್ರೀಂ ಕೋರ್ಟ್ ಒಂದು ನ್ಯಾಯಾಂಗ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತದೆ ಅಂತಾನೆ ಹೇಳ್ಬೋದು. ಹಾಗಾಗಿ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದಾರೆ. ಕಾನೂನು ತಜ್ಞರ ಜೊತೆ ಮತ್ತೆ ನಾರಿಮನ್ ಸೇರಿದಂತೆ ಹಿರಿಯ ಒಂದು ವಕೀಲರುಗಳ ಜೊತೆಗೆ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ನಿಂದನೆಯನ್ನೇ ಮೊದಲು ಪರಿಗಣಿಸುತ್ತಾ ಅನ್ನೋದು ಕೂಡ ಕಾದು ನೋಡ್ತಾರೆ. ಹಾಗಾಗಿ ನಿಜಕ್ಕೂ ಕೂಡ ರಾಜ್ಯಕ್ಕೆ ಇವತ್ತು ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಸ್ಥಿತಿ ಅಂತಾನೆ ಹೇಳ್ಬೋದು. ದಿವ್ಯಾ, ವಿಧಾನಮಂಡಲದ ನಿರ್ಣಯವನ್ನ ಪಕ್ಕಕ್ಕಿಟ್ಟು ನೀರನ್ನ ಹರಿಸಿ ಆಮೇಲೆ ಮತ್ತೆ ವಿಚಾರಣೆ ತೆಗೆದುಕೊಳ್ಳೋಣ ಅನ್ನುವಂತಹ ಒಂದು ಮಾತುಗಳನ್ನ ಹೇಳಿತ್ತು. ಆದ್ರೂ ಕೂಡ ನೀರನ್ನ ಬಿಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ನ್ಯಾಯಾಂಗ ನಿಂದನೆ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಆ ರೀತಿಯಾಗಿ ಪರಿಗಣಿಸಿ ಮೊದಲನೇದಾಗಿ ವಿಚಾರಣೆ ನಡೀಬಹುದು ಅಂತ. ಇನ್ನು ತಮಿಳುನಾಡು ಕೂಡ ಬಿಗಿ ಪಟ್ಟಣ ಹಿಡಿದಿದೆ. ಸಂಧಾನ ಕೂಡ ವಿಫಲವಾಯಿತು, ಕೇಂದ್ರ ಸರ್ಕಾರದ ಒಂದು ಸಂಧಾನ ಕಾರ್ಯ ಕೂಡ. ಆ ಸಂದರ್ಭದಲ್ಲೂ ಕೂಡ ತಜ್ಞರ ಸಮಿತಿಯನ್ನ ಕಳಿಸೋದಿಕ್ಕೆ ಬೇಡ ಅನ್ನುವಂತಹ ಮಾತುಗಳನ್ನೇ ಅವರು ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ತಜ್ಞರ ಸಮಿತಿಯ ವಿಚಾರವನ್ನ ಪ್ರಸ್ತಾಪ ಮಾಡೋದೇ ಇಲ್ವಾ ಇವತ್ತು ಹಾಗಿದ್ರೆ?
ದಿವ್ಯ ಈಗಾಗಲೇ ಹೇಳ್ದಂಗೆ ತಮಿಳುನಾಡು ಇಂದಿನ ಒಂದು ವಿಚಾರಣೆ ಸಂದರ್ಭದಲ್ಲೂ ಕೂಡ ಮೊದಲು ಸುಪ್ರೀಂ ಕೋರ್ಟ್ನ ಆದೇಶ ಪಾಲನೆ ಆಗಿಲ್ಲ, ಹಾಗಾಗಿ ಆ ಅರ್ಜಿ ವಿಚಾರಣೆ ಆಗ್ಬೇಕಾಗತ್ತೆ, ಮುಂದೆ ಉಳಿದಂತಹ ಅರ್ಜಿಗಳನ್ನ ವಿಚಾರಣೆ ಮಾಡಿ ಅಂತಾನೆ ಕೂಡ ತಮ್ಮ ವಾದವನ್ನ ಆರಂಭದಲ್ಲಿ ಮಂಡಿಸ್ತು. ಹಾಗಾಗಿ ಇವತ್ತು ಕೂಡ ಅದೇ ವಾದವನ್ನು ಕೂಡ ತಮಿಳುನಾಡು ಸರ್ಕಾರ ಮಂಡಿಸುವಂತ ಸಾಧ್ಯತೆ ಇದೆ. ಆದ್ರೆ ಇಂದಿನ ವಿಚಾರಣೆಯಲ್ಲಿ ಒಂದು ನ್ಯಾಯಾಧೀಶರು ಆ ಒಂದು ತಮಿಳುನಾಡು ವಾದವನ್ನು ಕೂಡ ಪುರಸ್ಕರಿಸಿರಲಿಲ್ಲ. ಅದನ್ನ ಕಾದ್ ನೋಡೋಣ, ಇನ್ನು 2 ದಿನಗಳ ಕಾಲ ಅವಕಾಶ ಇದೆ, ಹಾಗಾಗಿ ಮೊದಲು ಈ ನೀರನ್ನ ಬಿಡ್ಲಿ ಅಂತ ಕೂಡ ಆದೇಶ ಕೊಟ್ಟಿತ್ತು. ಹಾಗಾಗಿ ಇವತ್ತು ಮತ್ತೆ ನ್ಯಾಯಾಂಗ ನಿಂದನೆ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಏನಾದ್ರು ಗರುಮ್ ಆಗುತ್ತಾ ಅಥವಾ ಏನಾದ್ರೂ ಒಂದು ಸಾಫ್ಟ್ ಕಾರ್ನರ್ ಅನ್ನ ರಾಜ್ಯ ಇದು ತೋರುತ್ತಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಆದ್ರೆ ಸದ್ಯದ ಮಟ್ಟಿಗೆ ಈಗಾಗಲೇ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ಕೂಡ ಅಂದ್ರೆ 2013 ನ್ಯಾಯಾಂಗ ನಿಂದನೆ ಪ್ರಕರಣ ಅರ್ಜಿಯನ್ನು ಕೂಡ ಇವತ್ತೇ ವಿಚಾರಣೆ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ತೂಗುಗತಿ ರಾಜ್ಯದ ಮೇಲೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ನ್ಯಾಯಾಧೀಶರ ಯಾವ ಒಂದು ಇದನ್ನ ಫಸ್ಟ್ ಪರಿಗಣಿಸ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಒಂದು ವೇಳೆ ಏನಾದ್ರೂ ಇವೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟದ್ದೇ ಆದ್ರೆ ಕೇಂದ್ರ ಸರ್ಕಾರ ಸಲಹೆ ನೀಡುತ್ತಾ ಒಂದು ಸಲಹೆಗಳನ್ನು ಕೂಡ ಪರಿಗಣಿಸುವ ಸಾಧ್ಯತೆ ಇದೆ. ಹಾಗಾಗಿ ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ಉಭಯ ರಾಜ್ಯಗಳಿಗೆ ಒಂದು ಕೇಂದ್ರ ಅಧ್ಯಯನ ತಂಡವನ್ನು ಕಳಿಸಬೇಕು ಅಂತ ಕೂಡ ಕೇಂದ್ರ ಆ ಒಂದು ನ್ಯಾಯಾಲಯದಲ್ಲಿ ಒಂದೇನಾದ್ರೂ ನ್ಯಾಯಪೀಠದಲ್ಲಿ ಒಂದು ಸಲಹೆಯನ್ನ ಮಾಡಿದ್ರೆ ಅದನ್ನು ಕೂಡ ಪರಿಗಣಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ದಿವ್ಯಾ, ಓಕೆ, ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಯಾವ ರೀತಿ ನಿರ್ಧಾರಗಳು ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಇದರ ಜೊತೆಗೆ ರಾಜಕೀಯ ಬೆಳವಣಿಗೆಗಳು ಕೂಡ ಚುರುಕಾಗ್ತವೆ ಅಂತ ಕಂಡು ಬರುತ್ತಲ್ವಾ ರವೀಶ್? ನಿಜಕ್ಕೂ ಕೂಡ, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನ ಆದೇಶ ಏನಿರುತ್ತೆ ಅನ್ನೋದು ಕೂಡ ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಇದು ಮುಂದಿನ ರಾಜಕೀಯ ಬೆಳವಣಿಗೆಗಳಾಗಿರ್ಬೋದು, ಮತ್ತೆ ಈ ಒಂದು ನ್ಯಾಯಾಂಗ ವರ್ಸಸ್ ಶಾಸಕಾಂಗ ನಡುವಿನ ಒಂದು ಸಂಘರ್ಷಕ್ಕೂ ಎಡೆ ಮಾಡಿಕೊಡಬಹುದು. ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇವತ್ತು ಏನಾದ್ರೂ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ನಿಂದನೆಯನ್ನ ಪರಿಗಣಿಸಿ ಒಂದು ವೇಳೆ ರಾಜ್ಯಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚೀಮಾರಿ ಹಾಕದ್ ಆದ್ರೆ ಅಥವಾ ಏನಾದ್ರೂ ಶಿಕ್ಷೆಯನ್ನು ಕೂಡ ಪ್ರಕಟಿಸಿದ್ರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ. ಹಾಗಾಗಿ ರಾಜಕೀಯವಾಗಿಯೂ ಕೂಡ ಇದು ಒಂದು ರೀತಿಯಲ್ಲಿ ತಿರುವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ದಿವ್ಯಾ, ಸರ್ಕಾರ ಪತನವಾಗುವಂತಹ ಪರಿಸ್ಥಿತಿಗೆ ಬಂದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದಕ್ಕೂ ಕೂಡ ಸಿದ್ಧವಾಗಿದೆಯಾ? ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ 2018ರ ಚುನಾವಣೆಯನ್ನ ಎದುರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ರು. ಈಗ ಒಂದ್ ವೇಳೆ ಪತನ ಆಯ್ತು ಅಂತ ಅಂದ್ರೆ ಮತ್ತೆ ಚುನಾವಣೆಯನ್ನ ಫೇಸ್ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಏನಾದ್ರೂ ಚರ್ಚೆಗಳು ಸಾಗ್ತಾ ಇವ್ಯಾ ರವೀಶ್? ಈ ಸಂದರ್ಭದಲ್ಲಿ ಕೇಳೋದು ಸೂಕ್ತನಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಈ ಒಂದು ಬೆಳವಣಿಗೆಗಳ ಬಗ್ಗೆ ಕೂಡ ಅವ್ರು ಗಮನ ಹರಿಸಿರ್ತಾರೆ. ನಿಜಕ್ಕೂ ಕೂಡ, ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಿನ್ನೆ ನಾರಿಮನ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಇಲ್ಲ, ಈಗಾಗಲೇ ವಿಧಾನಮಂಡಲದ ನಿರ್ಣಯವನ್ನು ಕೂಡ ಕೈಗೊಂಡಿದ್ದೇವೆ, ಎಲ್ಲ ಸರ್ವ ಪಕ್ಷಗಳು ಕೂಡ ಈ ಒಂದು ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನ ಧಿಕ್ಕರಿಸಿ ನಾವು ನೀರು ಬಿಡೋದು ಸರಿಯಿಲ್ಲ ಅನ್ನೋ ಮಾತುಗಳನ್ನು ಕೂಡ ನಾರಿಮನ್ ಅವರ ಹತ್ರ ಹೇಳಿದ್ದಾರೆ. ಅಂದ್ರೆ ನಾರಿಮನ್ ಅವರು ಈ ಒಂದು ಕಾನೂನು ವಿಚಾರಗಳ ಬಗ್ಗೆ ಕೂಡ ಮಾತುಕತೆ ನಡೆಸುವಂತ ಸಂದರ್ಭದಲ್ಲಿ ನೀರನ್ನ ಬಿಡಬೇಕಾಗುತ್ತೆ ಅನ್ನೋ ಒಂದು ಅಂತ ಹೇಳಿಕೆ ಅಂತ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನೇ ಪ್ರತಿಪಾದಿಸಿದ್ದಾರೆ. ಹಾಗಾಗಿ ನ್ಯಾಯಾಂಗ ನಿಂದನೆ ಮತ್ತೆ ಮತ್ತಿತರ ವಿಚಾರಗಳು ಕೂಡ ಪಕ್ಕಕ್ಕಿರಲಿ, ಆದರೆ ವಿಧಾನಮಂಡಲದ ನೀರಂತೆ ನಾವು ನೀರು ಬಿಡೋದು ಸರಿಯಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಸದ್ಯದ ಮಟ್ಟಿಗೆ ಆ ಬಗ್ಗೆ ಯೋಚನೆಯನ್ನು ಮಾಡಿದ್ರೆ ಈಗ ನ್ಯಾಯಾಂಗ ನಿಂದನೆಯನ್ನ ತಪ್ಪಿಸ್ಕೊಳ್ಳೋದು ಹೇಗೆ ಮತ್ತೆ ಮುಂದಿನ ಹೋರಾಟಗಳು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಿದೆ. ಹಾಗಾಗಿ ಒಂದು ರಾಜಕೀಯ ಪಕ್ಷ ಅಂದಮೇಲೆ ಎಲ್ಲರಿಗೂ ಕೂಡ ಸಿದ್ಧವಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದನ್ನು ಕೂಡ ಫೇಸ್ ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷವು ಕೂಡ ಸಿದ್ಧವಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂತ ಬಗ್ಗೆ ಮಾಹಿತಿ ಇರುವಂತದ್ದು.